ದರ್ಜಿ ಅನ್ನೋ ಒಂದು ಸಿನಿಮಾ ನೋಡಿ ಆಚೆ ಬಂದ್ವಿ ಈಗಷ್ಟೇ. ನಮ್ಮ ಶ್ರೀನಾಗರಾಜ್ ಚಂದ್ರ ಅವರ ನಿರ್ದೇಶನದಲ್ಲಿ ಮೈಕೋ ಮುಂಜಿ ಅವರ ಅದ್ಭುತವಾದ ಅಭಿನಯ. ನನಗೆ ಇಲ್ಲಿ ನೋಡಿ ಬಂದು ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತಿಲ್ಲ ಫಸ್ಟ್ ಆಫ್ ಆಲ್. ಯಾಕೆಂದರೆ ನನಗಂತೂ ತುಂಬ ಕಡೆ ಕನೆಕ್ಟ್ ಆಗೋಯ್ತು. ಒಂದು ಮಾತಿದೆ, ನಾನು ಕಷ್ಟಪಟ್ಟು ದುಡ್ಡು ಮಾತ್ರ ನಮಗೆ ಯಾವತ್ತೂ ದಕ್ಕಿಸ್ಕೋಬೇಕು. ನಾವು ಇನ್ನೊಬ್ರು ದುಡ್ಡಿಗೆ ಆಸೆ ಪಡಬಾರ್ದು. ಇದೊಂದೇನೇ ಅಲ್ಲ, ಇಡೀ ಸಿನಿಮಾಲಿ ಸುಮಾರು ಈ ಥರ ಮೌಲ್ಯಗಳನ್ನ ಇಟ್ಕೊಂಡು ಮಾಡುವಂಥ ಸಿನಿಮಾ. ನನಗೇನಕ್ಕೆ ತುಂಬ ಕನೆಕ್ಟ್ ಆಯಿತು ಅಂದರೆ, ನನಗೆ ಮೈಕೋ ಮಂಜು ಅವ್ರ ರೋಲ್ನ ನೋಡಿದಾಗ, ಅವ್ರ ತಂದೆ ರೋಲ್ ನೋಡಿದಾಗ ಏನು ಕನೆಕ್ಟ್ ಆಯಿತು, ಮಹಾದೇವ್ ಅವರು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅವರು ಬೇಸಿಕಲಿ ತುಂಬ ಸಾಫ್ಟ್ ಮನುಷ್ಯ. ಅವ್ರು ನೋಡೋಕೆ ಮಾತ್ರ ಈಗ ಅಜಾನುಭಾವ್ ಅವರು ಬೇಸಿಕಲಿ ಸಾಫ್ಟ್ ಮನುಷ್ಯ. ಅವ್ರಿಗೆ ತುಂಬ ಚೆನ್ನಾಗಿ ಪಾತ್ರ ಸೂಟ್ ಆಗಿದೆ. ನನಗೇನಕ್ಕೆ ತುಂಬ ಕನೆಕ್ಟ್ ಆಯಿತು ಅಂದರೆ, ಇವಾಗ ನಾನು ನಮ್ಮ ಅಪ್ಪನ ಕಣ್ಣಲ್ಲಿ ಅವ್ರ ಊರನ್ನ ಎಷ್ಟು ಆಸೆ ಪಡೋರು, ನನ್ನೂರು ಅನ್ನೋದನ್ನ ಎಷ್ಟು ಆಸೆ ಪಡೋರು ನಮ್ಮ ತಂದೆ ತಾಯಿ ಅನ್ನೋದು ನನಗೆ ಈ ಸಿನಿಮಾಲಿ ಅವ್ರಗಳ ಮೂಲಕ ಗೊತ್ತಾಗ್ತಾ ಬಂತು. ಎಲ್ಲ ಥರ ಸಾಧ್ಯತೆಗಳಿದೆ, ಎಲ್ಲ ಥರ ದುಡಿಮೆ ಇದ್ರೂ ನನ್ನೂರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವ್ರ ಊರಲ್ಲೇ ಉಳ್ಕೊತಾರೆ. ಅದು ಎಷ್ಟು ಪ್ರೀತಿಗಳನ್ನ ಸಂಪಾದನೆ ಮಾಡಿರ್ತಾರೆ ಆ ಸುತ್ತಮುತ್ತ ಜನರ ಹತ್ರ. ಅವರೊಬ್ಬ ಬಾಲ್ಯ ಸ್ನೇಹಿತರು ಸಿಗೋದನ್ನ ಕರ್ಕೊಂಬಂದಾಗ ಮನೆಗೆ ಅವ್ರ ಪಾಯಿಂಟ್ ಆಫ್ ವ್ಯೂಲಿ ಮಗನ ಹತ್ರ ಮಾತಾಡ್ತಾ ಇದ್ರೆ ಅಪ್ಪನ್ನ ನೋಡ್ತಾ ಇರ್ತಾರೆ. ಅದೆಲ್ಲ ಎಷ್ಟು ತುಂಬ ಚೆನ್ನಾಗಿ ಕನೆಕ್ಟ್ ಆಯ್ತು ಅಂದರೆ, ತುಂಬ ಎಮೋಷನಲ್ ಫ್ಯಾಕ್ಟರ್ಸ್ ಅದು. ಅಪ್ಪ ಮಗನಿಗೆ ಏನೂ ಹೇಳೋದಿಲ್ಲ, ಈ ಥರ ಬೆಳಿಬೇಕು ಅಂತ ಏನೂ ಹೇಳೋದಿಲ್ಲ. ಒಂದೇ ಒಂದು ವರ್ಡ್ ಹೇಳ್ತಾನೆ, ನಮಗೆ ದೇವ್ರು ಕೊಟ್ಟು ವರ ಅಂದರೆ ನಮ್ಮಲ್ಲಿರೋ ಒಂದು ವಿಶೇಷವಾದ ರಕ್ತದ ಗುಂಪು ಅಂತ ಹೇಳೋದು ಬಿಟ್ರೆ, ನೀನು ಹೀಗೆ ನಡ್ಕೋಬೇಕು ಅಂತ ಯಾವತ್ತೂ ಹೇಳ್ಕೊಡಲ್ಲ. ಆದರೆ ಮಗ ಅಪ್ಪನ ನೋಡಿ ಕಲಿತಾ ಹೋಗ್ತಾನೆ. ಅದೇ ನೆಕ್ಸ್ಟ್ ಜನ್ರೇಷನ್ ಬಂದಾಗ ಅವನಿಗೆ 2 ಮಕ್ಳಿರ್ತಾರೆ. ಆ ಮಕ್ಕಳಿಗೆ ನೀನು ಈ ರೀತಿ ಅಂತ ಹೇಳಿದ್ರು ಅವ್ರು ಕೈ ಇರೋದಕ್ಕಾಗಲ್ಲ. ಯಾಕೆಂದ್ರೆ ಅವರು ಈಗ ಹೊಸತನಗಳಿಗೆ ಅಡ್ಜಸ್ಟ್ ಆಗೋಕೆ ಹೋಗ್ತಾರೆ. ನನ್ನ ಫ್ರೆಂಡ್ಸ್ ಹತ್ರ ಅದಿದೆ, ನನ್ನ ಹತ್ರ ಇದಿಲ್ಲ. ಆ ಕೊರತೆಗಳನ್ನ ನಾವು ನಮ್ಮ ಮಕ್ಕಳಲ್ಲೂ ಕೂಡ ನೋಡಿದ್ದೀವಿ ನಾವು. ಈಗ ನಮಗೆ ಯಾಕೆ ಇದು ಇಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂದರೆ, ನಾವು ನಮ್ಮ ತಂದೆ ಜನ್ರೇಷನ್ ನೋಡಿ ಇವತ್ತು ನಮ್ಮ ಮಕ್ಕಳನ್ನ ನಾವು ಕಣ್ಮುಂದೆ ಬೈತಾ ಇರೋದು ನೋಡೋದ್ರಿಂದ ಪ್ರತಿಯೊಂದು ಕನೆಕ್ಟ್ ಆಗ್ತಾ ಹೋಗೋಯ್ತು. ಇವಾಗ ನನ್ನ ಜೊತೆ ನನ್ನ ಫ್ರೆಂಡ್ಸ್ ಬಂದವರು ಅದನ್ನ ಹೇಳ್ತಾ ಇದ್ರು, ಯಪ್ಪ ನನ್ನ ಮಕ್ಳಿಗೂ ಹಿಂಗೆ ಆಗ್ತಿತ್ತಲ್ವ ಅಂತ ಹೇಳ್ತಾ ಇದ್ರು. ಸೊ ಈ ಕಥೆನ ಹೇಳಿದ್ಕೊಟ್ರೋ ರೀತಿನೇ ಅಷ್ಟು ಚೆನ್ನಾಗಿದೆ. ನೋಡಿ, ಈ ಥರ ಸಿನಿಮಾಗಳನ್ನ ದಯವಿಟ್ಟು ನೋಡಿ. ಯಾಕೆಂದರೆ ಯಾವಾಗ ನಾವೇನಾಗ್ಬಿಡ್ತೀವಿ ಅಂದರೆ, ಗ್ಲಾಮರ್ ಹಿಂದೆ ಹೊಟ್ಟೋಗ್ಬಿಡ್ತೀವಿ ನಾವು. ದೊಡ್ಡ ಕಮರ್ಷಿಯಲ್ ಸಿನಿಮಾ, ದೊಡ್ಡ ಬಡ್ಜೆಟ್. ಇವಾಗಂತೂ ಬರೀ VFX ಸಿನಿಮಾ ಕಥೆ ಏನಾಯ್ತು ಅಂತ ಆಚೆ ಬಂದರೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಗೊತ್ತಾಗಿಲ್ಲ. ಅಂಥ ಸಿನಿಮಾಗಳ ಮಧ್ಯೆ ಈ ಥರದ್ದು ಸಿನಿಮಾಗಳು ಬರ್ತಾ ಹೋಗುತ್ತೆ. ದಯವಿಟ್ಟು ಈ ಸಿನಿಮಾನ ಬಂದು ಥಿಯೇಟ್ರಲ್ಲಿ ನೋಡಿ, ತುಂಬ ಕನೆಕ್ಟ್ ಆಗ್ತೀರಾ. ನೀವು ನಿಮ್ಮ ಹಿಂದಿನ ಜನ್ರೇಷನ್ಗೂ ಕನೆಕ್ಟ್ ಆಗ್ತೀರಾ, ಮುಂದಿನ ಜನ್ರೇಷನ್ಗೂ ಕನೆಕ್ಟ್ ಆಗ್ತೀರಾ ಅಂಥ ಸಿನಿಮಾ. ಮೈಕೋ ಮಂಜು ಅವ್ರ ಬಗ್ಗೆ ಹೇಳಿದ್ರೆ ಅದ್ಭುತವಲ್ಲ. ಅಫ್ಕೋರ್ಸ್ ವಿ ಆಲ್ ನೋ ದಟ್ ಈಸ್ ಅ ವೆರಿ ಗುಡ್ ಆ್ಯಕ್ಟರ್. ಅವ್ರಿಗೆ ಪ್ಲಸ್ ಪಾಯಿಂಟ್ ನಾನು ಯಾವಾಗಲೂ ಹೇಳ್ತೀನಿ, ಅವ್ರಿಗೆ ಪ್ಲಸ್ ಪಾಯಿಂಟ್ ಅವ್ರ ಕಣ್ಣು ಮಾತಾಡ್ತೇವೆ. ಒಬ್ಬ ನಟನಿಗೆ ಕಣ್ಣು ಮಾತಾಡಬೇಕು. ಅದನ್ನು ಈ ಸಿನಿಮಾಲಿ ಒಂದು ಟೈಮ್ ಆ್ಯಂಡ್ ಅಗೇನ್ ಹಿ ಕೀಪ್ಸ್ ಪ್ರೂವಿಂಗ್. ಅವರು ಸೀರಿಯಲ್ಗಳು ಮಾಡಿರೋದೇ ಇರ್ಬೋದು, ಸಿನಿಮಾಗಳು ಮಾಡಿರೋದೇ ಇರ್ಬೋದು. ಆ್ಯಂಡ್ ನನಗೆ ಒಂದು ಹೊಟ್ಟೆವ್ರಿ ಮೈಕೋ ಮಂಜು ಬಗ್ಗೆ ನಾನು ಯಾವಾಗ ಹೇಳ್ತೀನಿ, ನಮ್ಮ ಜನ್ರೇಷನ್ ಅಂದರು ಅಂದರೆ ಮಂಜು ಮತ್ತು ನಮ್ಮ ಮಾಸ್ಟರ್ ಸಂತೋಷ್ ಇಬ್ಬರು ಅಣ್ಣವ್ರ ಜೊತೆ ಆ್ಯಕ್ಟ್ ಮಾಡಿದ್ದು ಇದ್ದಾರೆ. ಎಲ್ಲರ ಹತ್ರ ಹೇಳ್ತಾ ಬರ್ತೀನಿ. ಸೊ ಅವ್ರ ಟ್ಯಾಲೆಂಟಿಗೆ ತಕ್ಕಂತೆ ಎಲ್ಲ ದೊಡ್ಡ ನಟರ ಜೊತೆ ಆ್ಯಕ್ಟ್ ಮಾಡೋಂಥ ಅವಕಾಶ ಸಿಕ್ಬಿಡ್ತು. ಇದ್ರಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಚಂದ್ರು ಅವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ, ದಯವಿಟ್ಟು ಇದನ್ನು ಅವಾರ್ಡ್ ಕಳಿಸಿ ಚಂದ್ರು, ಮಿಸ್ ಮಾಡಬೇಡಿ. ಆ್ಯಂಡ್ ಜನರಿಗೆ ನಾನು ಹೇಳ್ತೀನಿ, ದಯವಿಟ್ಟು ಬಂದು ಈ ಸಿನಿಮಾ ನೋಡಿ, ದರ್ಜಿ ತುಂಬ ಚೆನ್ನಾಗಿದೆ.